ವಿಧಾನ ಪರಿಷತ್ ಎಲೆಕ್ಷನ್ ಸಮೀಪಿಸುತ್ತಿದ್ದಂತೆ ಬೆಂಗಳೂರು ಪದವೀಧರ ಕ್ಷೇತ್ರದ ಸ್ವತಂತ್ರ ಅಭ್ಯರ್ಥಿ ಆರ್.ಎಸ್. ಉದಯ್ ಸಿಂಗ್ ತಮ್ಮ ಕ್ಷೇತ್ರದಲ್ಲಿ ಫುಲ್ ಆಕ್ಟಿವ್ ಆಗಿದ್ದಾರೆ. ದೇವನಹಳ್ಳಿಯಲ್ಲಿ ಇವತ್ತು ಮತದಾರರ ಬಳಿ ತೆರಳಿ ಮತ ನೀಡುವಂತೆ ಪದವೀಧರ ಮತದಾರರ ಬಳಿ ಮತಯಾಚನೆ ಮಾಡಿದ್ರು. ಇದೇ ಸಮಯದಲ್ಲಿ ಮಾತನಾಡಿದ ಉದಯ್ ಸಿಂಗ್ ಪ್ರತಿಪಕ್ಷಗಳ ವಿರುದ್ಧ ಗುಡುಗಿದ್ರು. ಬೆಂಗಳೂರು ಪದವೀಧರ ಕ್ಷೇತ್ರದ ಕಣದಲ್ಲಿರುವ ಕಾಂಗ್ರೆಸ್ ಅಭ್ಯರ್ಥಿ ಸಮಸ್ತ ಪದವೀಧರರಿಗೆ ಕಳಂಕ ತರುವ ರೀತಿ ವರ್ತಿಸಿದ್ದಾರೆ. ಮತದಾರರಿಗೆ ಆಮಿಷ ಒಡ್ಡಲು ತಂದಿದ್ದ ಗಿಫ್ಟ್ಗಳು ಸೀಸ್ ಆಗಿವೆ. ಇದು ಕಾಂಗ್ರೆಸ್ ಪರಂಪರೆಯಾಗಿದೆ. ಇನ್ನು ಬಿಜೆಪಿ ಅಭ್ಯರ್ಥಿ ಎ ದೇವೇಗೌಡ ಇದುವರೆಗೂ ಅನ್ಯಾಯದ ವಿರುದ್ಧ ಧ್ವನಿಯಾಗಿಲ್ಲ. ಅವರಿಗೆ ವೋಟ್ ಕೇಳಲು ಯಾವುದೇ ನೈತಿಕ ಹಕ್ಕು ಇಲ್ಲ ಅಂತ ಪ್ರತಿಪಕ್ಷಗಳ ಅಭ್ಯರ್ಥಿಗಳ ವಿರುದ್ಧ ಬೆಂಗಳೂರು ಪದವೀಧರ ಕ್ಷೇತ್ರದ ಅಭ್ಯರ್ಥಿ ಆರ್.ಎಸ್. ಉದಯ್ ಸಿಂಗ್ ಕಿಡಿಕಾರಿದ್ರು. ಎಲ್ಲ ಕಾಂಟ್ಯಾಕ್ಟ್ ಮಾಡ್ಬಿಟ್ಟಾವ ಸರ್. ಎಲ್ಲ ನೀವು ಯುಎಸ್ ಬಂದಿದ್ದೀರಾ, ಅವನ್ನೆಲ್ಲ ಕಾಂಟ್ಯಾಕ್ಟ್ ಮಾಡ್ತಾವ. ಡ್ಯೂಟಿ ಮಾಡ್ತಾವ್ರೆ ಆಲ್ರೆಡಿ. 15 ದಿವಸ ತಿಂಗಳಿಂದ ಡ್ಯೂಟಿ ಮಾಡ್ತಾನೆ ಅವನು. ಏನೋ ಒಳ್ಳೇದು ಮಾಡ್ತಾವೆ ಅವನು. ಎಲ್ಲ ಕಾಂಟ್ಯಾಕ್ಟ್ ಮಾಡ್ತಾರೆ ಸರ್. ತುಂಬ ಊರೂರು ಅಲ್ಲ ಬೇರೆ ಇದಾವೆ. ದೇವನಹಳ್ಳಿ ಭಾಗದಲ್ಲಿ ನಮ್ಮ ಎಲ್ಲ ಪದವೀಧರ ಬಂಧುಗಳನ್ನ ಭೇಟಿ ಮಾಡಿ, ನಮ್ಮ ಮತದಾರ ಬಂಧುಗಳು ಯಾರು ಮೊನ್ನೆ ಎನ್ರೋಲ್ಮೆಂಟ್ ಮಾಡಿಸಿದಾರೆ ಅವರಿಗೆಲ್ಲ ಭೇಟಿ ಮಾಡಿ ನಾನು ಇವತ್ತು ಮತಯಾಚನೆ ಮಾಡಲಿ ನನ್ನ ಚುನಾವಣಾ ಪ್ರಚಾರಕ್ಕೋಸ್ಕರ ಬಂದಿದ್ದೀನಿ. ಇದರ ಮಧ್ಯ ಈ ನಮ್ಮ ಏನು ಚುನಾವಣೆಗಳು ಇವತ್ತು ನಡೀತಾ ಇದ್ದಾವೆ, ಇದ್ರ ಮಧ್ಯ ಈಗ ಬಹಳಷ್ಟು ಒಂದು ಕಳಂಕ ತರುವ ರೀತಿಯಲ್ಲಿ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಯವರು ಮಾಡಿರೋ ಒಂದು ಕೃತ್ಯ ನಮ್ಮ ಸಮಸ್ತ ಪದವೀಧರರಿಗೆ ಇವತ್ತು ಕಳಂಕವನ್ನು ತಂದಿದೆ. ನೀವೆಲ್ಲ ನೋಡಿರ್ಬೋದು ಮಾಧ್ಯಮದ ಮುಖಾಂತರ. ಎಲ್ಲ ಒಂದು ವೋಟರ್ಸ್ಗೆ ಗಿಫ್ಟ್ ಕೊಡಬೇಕು ಅಂತ ಹೇಳಿ ಆ ಗಿಫ್ಟ್ ಅನ್ನ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಹಣದ ಗಿಫ್ಟ್ ಅನ್ನ ಗೋಡೌನ್ ನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಇಟ್ಟಿದ್ರಂತ ಎಲ್ಲ ನ್ಯೂಸ್ ಅಲ್ಲಿ ಮಾಧ್ಯಮದಲ್ಲಿ ತಾವೆಲ್ಲ ನೋಡೇ ಇದ್ದೀರಾ. ಅದನ್ನ ನಮ್ಮ ಡಿಪಾರ್ಟ್ಮೆಂಟ್ ಅವರು ಅಧಿಕಾರಿಗಳು ಹೋಗಿ ಸೀಜ್ ಮಾಡಿದ್ದಾರೆ. ಇದ್ರ ಮುಖಾಂತರ ಇವತ್ತು ಏನಾಗಿದೆ ನಮ್ಮ ಕ್ಷೇತ್ರದಲ್ಲಿ ಅಂತಂದ್ರೆ ನಾವು ಎಲ್ಲೇ ಹೋದ್ರೂ ಪದವೀಧರರು ಬಹಳ ಬೇಸರವಾಗಿ ಹೇಳ್ಕೊಳ್ತಾ ಇದ್ದಾರೆ. ನಮ್ಮ ಪದವೀಧರರಿಗೆ ಒಂದು ಕಳಂಕ ತರುವ ರೀತಿಯಲ್ಲಿ ಪದವೀಧರರು ಅಂತಂದ್ರೆ ಗಿಫ್ಟ್ ತಗೊಂಡೇ ವೋಟ್ ಹಾಕ್ತಾರೆ ಅನ್ನೋ ಒಂದು ಸಂದೇಶವನ್ನ ಇವರು ಕೊಟ್ಟಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ. ಇದ್ರ ಮುಖಾಂತರ ನಮಗೆ ತುಂಬಾ ಅಸಹ್ಯ ಅನಿಸ್ತಾ ಇದೆ ಅಂತಂದು ಇವತ್ತು ಎಲ್ಲಾ ನಮ್ಮ ಪದವೀಧರ ಬಂಧುಗಳು ಹೇಳ್ತಾ ಇದ್ದಾರೆ. ಜೊತೆಗೆ ನಾನು ಇವತ್ತು ಕಾಂಗ್ರೆಸ್ ಅಭ್ಯರ್ಥಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. 2012ರಿಂದ ನಿರಂತರವಾಗಿ ಚುನಾವಣೆಯಲ್ಲೂ ನಿಂತ್ಕೊಂತ ಬರ್ತಾ ಇದ್ದಾರೆ. ಈಗ ಎಲೆಕ್ಷನ್ ಬಂದಾಗ ನಾನು ಮೊಬೈಲ್ ಕೊಡ್ತೀನಿ, ನಾನು ಟಿಫನ್ ಬಾಕ್ಸ್ ಕೊಡ್ತೀನಿ, ನಾನು ಚಮಚ ಕೊಡ್ತೀನಿ, ನಾನು ತಟ್ಟೆ ಕೊಡ್ತೀನಿ ಅಂತ ನಮ್ಮ ಪದವೀಧರರ ಒಂದು ಸ್ವಾಭಿಮಾನವನ್ನ ಕೆಣಕ್ತಾ ಇದ್ದಾರೆ. ಪದವೀಧರರ ಒಂದು ಆತ್ಮಗೌರವಕ್ಕೆ ಧಕ್ಕೆ ತರುವ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಪದವೀಧರರು ಸಮಾಜದಲ್ಲಿ ಇವತ್ತು ತಲೆ ಎತ್ತು ಓಡಾಡಂಗಿಲ್ಲ. ಏನಪ್ಪಾ ನೀನ್ ಗಿಫ್ಟ್ ತಗೊಂಡು ಊಟ ಆಗ್ತಿದ್ಯಾ, ಗಿಫ್ಟ್ ಬಂತ ನಿನಗೆ ಅಂತ ಪದವೀಧರರಿಗೆ ಅಸಹ್ಯ ಆಗೋ ರೀತಿಯಲ್ಲಿ ಇವತ್ತು ಸಾರ್ವಜನಿಕರು ಮಾತಾಡ್ತಾ ಇದ್ದಾರೆ. ಅಂತ ಒಂದು ಕೆಲಸಕ್ಕೆ ಕೇವಲ ಅವರು ಒಂದು MLC ಆಗ್ಬೇಕು ಒಂದೇ ಒಂದು ಆಸೆಯಿಂದ ನಮ್ಮ ಪದವೀಧರರ ಮಾನ ಮರ್ಯಾದೆ ಗೌರವವನ್ನ ಅವರು ಇವತ್ತು ಬೀದಿಗೆ ಹರಾಜು ಮಾಡಬಾರ್ದು ಅಂತ ನಾನು ನಿಮ್ಗಳ ಮುಖಾಂತರ ಅವ್ರಿಗೆ ಹೇಳಕ್ ಬಯಸ್ತೇನೆ. ಜೊತೆಗೆ ಇಷ್ಟೇ ಅವರಿಗೆ ಪದವೀಧರರ ಬಗ್ಗೆ ಅಥವಾ ನಮ್ಮ ಶಿಕ್ಷಕರ ಬಗ್ಗೆ ಅಷ್ಟೇ ಕಾಳಜಿ ಇದ್ದಿದ್ರೆ ಮೊನ್ನೆ ಕೊರೋನಾ ಬಂದಾಗ ಸರಿಸುಮಾರು 12,000ಕ್ಕಿಂತ ಹೆಚ್ಚು ಶಿಕ್ಷಕ ವರ್ಗದವರು ಮೃತಪಟ್ಟರು. ಆ ಟೈಮಲ್ಲಿ ಅವರಿಗೆ ಸಹಾಯ ಮಾಡಬಹುದಾಗಿತ್ತು. ಇವಾಗೇನು ಗಿಫ್ಟ್ ಕೊಡ್ಲಿಕ್ಕೆ ಹೊರಟಿದ್ದಾರೆ, ಆ ಟೈಮಲ್ಲಿ ಅವರ ನೆರವಿಗೆ ಬಂದಿದ್ರೆ ಇವತ್ತು ಅವ್ರ ಜೀವ ಉಳಿತಿತ್ತು, ಶಿಕ್ಷಕರ ಜೀವ ಉಳಿತಿತ್ತು. ಆ ಟೈಮಲ್ಲಿ ಇವ್ರು ಯಾರು ಬರಲಿಲ್ಲ. ಈಗ ಚುನಾವಣೆ ಬಂತು. 2012ರಲ್ಲಿ ಒಂದ್ಸರಿ ಹೊರಗಡೆ ಬರ್ತಾರೆ ಪ್ರಚಾರ ಮಾಡಕ್ಕೆ, 2018ರಲ್ಲಿ ಒಂದ್ಸರಿ ಹೊರಗಡೆ ಬರ್ತಾರೆ ಪ್ರಚಾರ ಮಾಡಕ್ಕೆ, ಮತ್ತೆ ಈಗ 2024ರಲ್ಲಿ ಅಂಚೆ ಮುಖಾಂತರ ಜನಗಳಿಗೆ ಆಮಿಷ ಕೊಡ್ತಾರೆ. ನೀವು ನನ್ನ ಹೆಸರಿಗೆ ಮುಂದ್ಗಡೆ 1 ಅಂತ ಹಾಕಿದ್ರೆ ನಾನು ನಿಮಗೆ ಮೊಬೈಲ್ ಕಳಿಸ್ಕೊಡ್ತೇನೆ, ಬಂಪರ್ ಲಾಟರಿಯಿಂದ ನಾನು ಮೊಬೈಲ್ ಕಳಿಸ್ಕೊಡ್ತೇನೆ. ಅದು ಜೊತೆಗೆ ಈಗ ಅಂಚೆ ಮುಖಾಂತರ DTDC ಕೊರಿಯರ್ ಮೊನ್ನೆ ಸೀಜ್ ಆಯ್ತು. ಅಂಚೆ ಮುಖಾಂತರ ಎಲ್ಲರಿಗೂ ಗಿಫ್ಟ್ ಕಳಿಸೋ ಒಂದು ಪರಂಪರೆ. ಇಂತ ಒಂದು ನಮ್ಮ ಏನು ಈಗ ಈ ರಾಜಕೀಯ ವ್ಯವಸ್ಥೆಯಲ್ಲಿ ಈ ಒಂದು ನಮ್ಮ ಪದವೀಧರ ಅವಮಾನಕ್ಕೆ, ಪದವೀಧರ ಒಂದು ಸ್ವಾಭಿಮಾನಕ್ಕೆ ಧಕ್ಕೆ ಬರೋ ಕೆಲಸ ಮಾಡಿರ್ತಕ್ಕಂಥವ್ರನ್ನ ನಾವು ಸಮಸ್ತ ಪದವೀಧರೆಲ್ಲ ಸೇರಿ ಈ ಕ್ಷೇತ್ರದಿಂದಲೇ ಅವರಿಗೆ ಬಹಿಷ್ಕಾರ ಹಾಕ್ಬೇಕು ಅಂತ ನಾನು ಹೇಳ್ತೀನಿ. ಜೊತೆಗೆ ಈಗೇನು ಬಿಜೆಪಿಯಿಂದ ಅಭ್ಯರ್ಥಿ ಬಂದಿದ್ದಾರೆ ಆ ದೇವೇಗೌಡರು ಅವ್ರಿಗೆ ನೈತಿಕ ಹಕ್ಕೇ ಇಲ್ಲ ವೋಟ್ ಕೇಳೋದು. 6 ವರ್ಷದಲ್ಲಿ ಪದವೀಧರರ ಬಗ್ಗೆ 6 ನಿಮಿಷ ವಿಧಾನ ಪರಿಷತ್ತಲ್ಲಿ ಮಾತಾಡಿಲ್ಲ. ಪದವೀಧರರ ಬಗ್ಗೆ KPSCಯಲ್ಲಿ ಹಗಲು ರಾತ್ರಿ ಹಗರಣಗಳು ನಡೀತವೆ. ಆ ಹಗರಣಗಳ ವಿರುದ್ಧ ಯಾವತ್ತೂ ಧ್ವನಿ ಎತ್ತಿಲ್ಲ. 2,75,000 ಉದ್ಯೋಗ ಸರ್ಕಾರ ಮಟ್ಟದಲ್ಲಿ ಖಾಲಿ ಇದೆ, ಅದನ್ನ ಭರ್ತಿ ಮಾಡಿ ನಿರುದ್ಯೋಗ ಯುವಕರಿಗೆ ಕೆಲಸ ಕೊಡಿ ಅಂತ ಯಾವತ್ತೂ ಮಾತಾಡಿಲ್ಲ.
ಪದವೀಧರರ ಬಗ್ಗೆ ಯಾವತ್ತು 6 ವರ್ಷದಲ್ಲಿ ತುಟಿ ಅಂದೇ ಇರೋ ಈ ವ್ಯಕ್ತಿ ಇವತ್ತು ಮತ್ತೆ ಮತ ಕೇಳಿಕ್ ಬರ್ತಾ ಇದಾರೆ. ಇವರಿಗೆ ನೈತಿಕ ಅರ್ಹತೆನೂ ಇಲ್ಲ, ನೈತಿಕ ಹಕ್ಕಿಲ್ಲ ಅಂತ ನಾನು ತಮ್ಮಗಳ ಮುಖಾಂತರ ಹೇಳಿಕ್ ಬಯಸ್ತೇನೆ.